ಎಲ್ರಿಗೂ ನಮಸ್ಕಾರ. ಮಷೀನಿಂದ ಮಾಡುವಂಥ ರೊಟ್ಟಿಗಳು ಟೇಸ್ಟ್ ಇರಲ್ಲ ಅಂತ ತುಂಬ ಜನರ ಅಭಿಪ್ರಾಯ ಇದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಅದಕ್ಕೆ ಏನು ಕಾರಣ ಇರ್ಬೋದು ಅಂತ ನಾನು ಲೈವ್ ಆಗಿ ತೋರಿಸ್ತೀನಿ. ಅದು ಕೈಯಿಂದಾಗಿರಲಿ ಅಥವಾ ಮಷೀನಿಂದಾಗಿರಲಿ, ಇನ್ನು ಮನೆಯಲ್ಲೇ ಮಾಡಿದ್ದಾಗಿರಲಿ ಅಥವಾ ಹೋಟೆಲ್ನಲ್ಲಿ ಮಾಡಿದಂಥ ರೊಟ್ಟಿ ಆಗಿರಲಿ, ಅದನ್ನು ನಾವು ಹೇಗೆ ಮಾಡ್ತೀವಿ ಮತ್ತು ಅದಕ್ಕೆ ಏನೆಲ್ಲ ಬಳಸ್ತೀವಿ ಅನ್ನೋದ್ರ ಮೇಲೆ ರೊಟ್ಟಿ ಟೇಸ್ಟ್ ಖಂಡಿತವಾಗ್ಲೂ ಇರುತ್ತೆ. ಈ ಮೊದಲು ಅಂದರೆ ನಾವು ರೊಟ್ಟಿ ಮಷೀನ್ ತರೋದಕ್ಕಿಂತ ಮುಂಚೆ ನಾವು ಕೂಡ ಹೊರಗಡೆಯಿಂದ ರೊಟ್ಟಿನ ತರಿಸಿ ತಿಂತಾ ಇದ್ವಿ. ಅದು ಮಷೀನಿಂದನೂ ಆಗಿರ್ಬೋದು ಅಥವಾ ಕೈಯಿಂದ ಮಾಡಿದ್ದು ಆಗಿರ್ಬೋದು. ಎಷ್ಟೋ ಬಾರಿ ಹೊರಗಡೆ ಕೈಯಿಂದ ತಟ್ಟಿ ಮಾಡಿರುವಂಥ ರೊಟ್ಟಿಗಳು ಕೂಡ ಟೇಸ್ಟ್ ಇರಲ್ಲ. ಕಾರಣ ಹಸಿ ಬಸಿ ಬೇಯಿಸೋದು, ಒಣ ಇಟ್ಟು ಇದ್ದದನ್ನು ನೀರು ಹಚ್ಚದೆ ಹಾಗೆ ಬೇಯಿಸೋದು, ಹಿಟ್ಟನ್ನು ಹದ ಚೆನ್ನಾಗಿ ಮಾಡದೇ ಇರೋದು, ಸರಿಯಾಗಿ ಒಣಗಿಸದೇ ಇರೋದು, ಇನ್ನು ಮುಖ್ಯವಾಗಿ ಅದಕ್ಕೆ ಕಲಬೆರಕೆ ಮಾಡೋದು. ಇದೆಲ್ಲ ಕಾರಣಗಳಿಂದ ರೊಟ್ಟಿಯ ಟೇಸ್ಟ್ ಖಂಡಿತವಾಗ್ಲೂ ಹೋಗುತ್ತೆ. ಸಾಮಾನ್ಯವಾಗಿ ನಾವು ಮನೆಯಲ್ಲಿ ಮಾಡುವಂಥ ಜೋಳದ ರೊಟ್ಟಿ ಹಿಟ್ಟಿಗೆ ಸ್ವಲ್ಪ ಪ್ರಮಾಣದಲ್ಲಿ ಅಕ್ಕಿನ ಮಿಕ್ಸ್ ಮಾಡಿರ್ತೀವಿ. ನಾವು ಕೂಡ ಅದೇ ಥರ ಅಕ್ಕಿನ ಮಿಕ್ಸ್ ಮಾಡ್ತೀವಿ. ಅಂದರೆ 10 kg ಜೋಳ ಇದ್ದರೆ ಅದಕ್ಕೆ 2 kg ಅಕ್ಕಿ ಅಂತೂ ಖಂಡಿತವಾಗ್ಲೂ ಮಿಕ್ಸ್ ಮಾಡ್ತೀವಿ ಮತ್ತು ಮಾಡಲೇಬೇಕು. ಇಲ್ಲಾಂದರೆ ಹಿಟ್ಟು ಒಂದು ಹದಕ್ಕೆ ಬರಲ್ಲ, ರೊಟ್ಟಿ ಅಂತೂ ಮಾಡೋದಕ್ಕೆ ಆಗಲ್ಲ. ಇದ್ರ ಜೊತೆಗೆ ಸ್ವಲ್ಪ ಟೇಸ್ಟ್ ಬರಲಿ ಅಂತ ಉಪ್ಪು ಹಾಕ್ತೀವಿ, ಬಿಟ್ಟರೆ ನಾವು ಏನು ಮಿಕ್ಸ್ ಮಾಡೋದಿಲ್ಲ. ಅದನ್ನು ಬಿಟ್ಟು ಅಕ್ಕಿನೇ ಜಾಸ್ತಿ ಹಾಕೋದು ಅಥವಾ ಬೇರೆ ಬೇರೆ ಏನನ್ನಾದರೂ ಮಿಕ್ಸ್ ಮಾಡೋದು ಮಾಡಿದರೆ ಖಂಡಿತವಾಗ್ಲೂ ರೊಟ್ಟಿಯ ಟೇಸ್ಟ್ ನಿಜವಾಗ್ಲೂ ಬರಲ್ಲ. ಅದು ಜೋಳದ ರೊಟ್ಟಿ ಅಂತಾನೆ ಅನ್ಸಲ್ಲ. ಇದೇ ನಮ್ಮ ಜೋಳದ ರೊಟ್ಟಿಯ ಗುಟ್ಟು ಅಂತ ಹೇಳ್ಬೋದು. ಇನ್ನು ನಾವು ರೊಟ್ಟಿ ಮಾಡುವಂಥ ವಿಧಾನವನ್ನು ನಾನು ಸುಮಾರು ಸರಿ ಹೇಳಿದ್ದೀನಿ, ಆದರೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಮೊದಲು ನೀರಿಡ್ತೀವಿ, ಅದು ಕುದಿ ಬಂದ ಮೇಲೆ ಸ್ವಲ್ಪ ಹಿಟ್ಟು ಹಾಕ್ತೀವಿ. ಅಂದರೆ ನಮಗೆ ಎಷ್ಟು ಬೇಕೋ ಅಷ್ಟು, ನಾವು ಇಷ್ಟೇ ಹಾಕಬೇಕು ಅಂತೇನಿಲ್ಲ. ಇವತ್ತು ಎಷ್ಟು ಮಾಡಬೇಕಂತ ಇರುತ್ತೋ ಅಷ್ಟು ಹಿಟ್ಟನ್ನು ಹಾಕಿ ಅಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದಾದಮೇಲೆ ಮಿಕ್ಸರ್ ಇರುತ್ತಲ್ಲ ಅಲ್ಲಿ ಹಾಕಿ ಅಲ್ಲಿ ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ಮಷೀನ್ ಮೂಲಕ ನಾವು ರೊಟ್ಟಿನ ತಗೊಳ್ತೀವಿ. ಸೊ ಇದು ಒಂದು ಪ್ರೊಸೆಸ್. ಅಂದರೆ ಇದನ್ನ ಚೆನ್ನಾಗಿ ಹಿಟ್ಟನ್ನು ಹೇಗೆ ನಾವು ಹದ ಮಾಡ್ತೀವಿ, ಮಿಕ್ಸ್ ಮಾಡ್ತೀವಿ, ಅದರ ಮೇಲೆ ರೊಟ್ಟಿ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಮೇನ್ ಕೆಲಸ ಇರೋದೇ ಬೇಯಿಸೋದು. ನಾವು ಒಂದು ರೊಟ್ಟಿಯನ್ನು 2 ಹಂಚಲ್ಲಿ ನೀಟಾಗಿ ಬೇಯಿಸ್ತೀವಿ. ಯಾವುದೇ ರೀತಿಯ ಹಿಟ್ಟಿಲ್ಲದೆ ನೀರು ಹಾಕಿ ಚೆನ್ನಾಗಿ ಬೇಯಿಸ್ತೀವಿ. ಅದಾದಮೇಲೆ ನೀವು ನೋಡಿರ್ತೀರ ನಮ್ಮ ಸುಮಾರು ವಿಡಿಯೋಗಳಲ್ಲಿ ನಾವು ಯಾವ ರೀತಿ ಅದು ಶೇಪ್ ಬರೋದಕ್ಕೆ ನಾವು ಯಾವ ರೀತಿ ಎಲ್ಲ ಪ್ರೊಸೆಸ್ ಮಾಡ್ತೀವಿ ಅಂತ ಹೇಳಿ. ಸೊ ರೊಟ್ಟಿ ಚೆನ್ನಾಗಿ ಬೆಂದಾದಮೇಲೆ ನಾವು ಆಲ್ಮೋಸ್ಟ್ ರೊಟ್ಟಿನ ರೋಸ್ಟ್ ಮಾಡ್ತೀವಿ ಹಂಚಿನ ಮೇಲೆ. ಅದನ್ನು ನಾವು ಆರಿಸೋದಕ್ಕೆ ಜಾಸ್ತಿ ಹೊತ್ತು ಬಿಡಲ್ಲ. ಸೊ ಅದಾದಮೇಲೆ ನೀಟಾಗಿ ತಂದುಬಿಟ್ಟು ನಾವು ಒಳಗಡೆ ನಮ್ಮದೊಂದು ಸ್ಟ್ಯಾಂಡ್ ಇದೆ, ಅಲ್ಲಿ ಕಿಟಕಿಯ ಗಾಳಿ ಮತ್ತು ಫ್ಯಾನಿನ ಗಾಳಿಯ ಒಂದು ಸಹಾಯದಿಂದ ನಾವು ಬೇಗನೆ ರೊಟ್ಟಿನ ಆರಿಸ್ತೀವಿ. ತಕ್ಷಣ ಪ್ಯಾಕ್ ಮಾಡಿ ನಾವು ಇವತ್ತೇ ಆರ್ಡರ್ಗಳಿರುತ್ತೆ, ಇವತ್ತೇ ಕೊಟ್ಬಿಡ್ತೀವಿ. ಆಲ್ಮೋಸ್ಟ್ ಇವತ್ತು ಮಾಡಿರುವಂಥ ರೊಟ್ಟಿ ನಮಗೆ ಇವತ್ತೇ ಖಾಲಿ ಆಗಿಬಿಟ್ಟಿರುತ್ತೆ. ನಿಜವಾಗ್ಲೂ ನಮ್ಮ ರೊಟ್ಟಿ ಟೇಸ್ಟ್ ಇಲ್ಲ ಅಂದಿದ್ರೆ ನಾವು ಇಷ್ಟು ಮಾಡ್ತಾನೆ ಇರಲಿಲ್ಲ, ಇಷ್ಟು ರೊಟ್ಟಿ ಖಾಲಿ ಆಗ್ತಾನೆ ಇರಲಿಲ್ಲ, ಇಷ್ಟು ಆರ್ಡರ್ ನಮಗೆ ಬರ್ತಾನೆ ಇರಲಿಲ್ಲ. ಸೊ ಇದು ನಾವು ಎಲ್ಲರ ಥರ ಮಷೀನನ್ನು ಎಲ್ಲೋ ಬಚ್ಚಿಟ್ಟು ನಾವು ಎಲ್ಲೋ ರೊಟ್ಟಿ ಬೇಯಿಸಿ ಏನೋ ಒಂದು ಮಾಡಿ ಕೊಡ್ತಾ ಇಲ್ಲ. ಸೊ ನಾವು ಪಾರದರ್ಶಕವಾಗಿ ನಮ್ಮ ಮನೆಯ ಹಾಲಲ್ಲೇ ಮಷೀನ್ ಇದೆ, ರೊಟ್ಟಿನೂ ಅಲ್ಲೇ ಬೇಯಿಸ್ತಾರೆ. ತುಂಬ ಜನ ಬಂದು ನಿಂತು ನೋಡಿ ಟೇಸ್ಟ್ ಮಾಡಿ ತೊಗೊಂಡು ಹೋಗಿ ಅವರಿಗೆ ರೆಗ್ಯುಲರ್ ಕಸ್ಟಮರ್ ಆಗಿದ್ದಾರೆ. ಸೊ ಯಾಕೆಂದರೆ ಅದು ಟೇಸ್ಟ್ ಚೆನ್ನಾಗಿದೆ ಅನ್ನೋ ಒಂದೇ ಕಾರಣಕ್ಕೆ ಅಲ್ವಾ. ಇನ್ನು ತುಂಬ ಜನ ಫೋನ್ ಮಾಡ್ತಾರೆ, ನಮಗೆ ರೊಟ್ಟಿ ಸೇಲ್ ಆಗ್ತಾ ಇಲ್ಲ, ನಮಗೆ ಮಾಡೋದಕ್ಕೆ ಬರ್ತಾ ಇಲ್ಲ, ನಮ್ಮ ಮಷೀನನ್ನು ನೀವು ತೊಗೊಳ್ಳಿ ಅಥವಾ ಸೇಲ್ ಮಾಡಿಸಿ. ಸೊ ಇದರದ್ದು ಸುಮಾರು ಜನ ಫೋನ್ ಮಾಡ್ತಾರೆ. ಯಾಕೆ ಅಂತ ಅಂದರೆ ಇದೇ ಮೇನ್ ರೀಸನ್ನು. ರೊಟ್ಟಿನ ಚೆನ್ನಾಗಿ ಬೇಯಿಸಬೇಕು, ಕ್ವಾಲಿಟಿ ಕೊಡಬೇಕು, ಜೊತೆಗೆ ಕಲಬೆರಕೆ ಮಾಡಬಾರ್ದು. ಎಲ್ಲರೂ ಆ ಥರ ಮಾಡಲ್ಲ, ಬಟ್ ಕೆಲವೊಬ್ಬರು ಏನೋ ಒಂದು ಉದ್ದೇಶದಿಂದ ಕಲಬೆರಕೆ ಮಾಡೋದಾಗಿರ್ಬೋದು, ಹಸಿ ಬಿಸಿ ಬೇಯಿಸೋದಾಗಿರ್ಬೋದು, ಏನೋ ಒಂದು ಮಾಡ್ಬಿಡ್ತಾರೆ. ಸೊ ಅಲ್ಲಿ ರೊಟ್ಟಿ ನಿಜವಾಗ್ಲೂ ಟೇಸ್ಟ್ ಇರಲ್ಲ. ಬಟ್ ಕೆಲವೊಬ್ಬರು ಪ್ರಾಮಾಣಿಕತೆಯಿಂದ ನೀಟಾಗಿ ಯಾವುದೇ ಕಲಬೆರಕೆ ಇಲ್ಲದೆ ರೊಟ್ಟಿನ ಚೆನ್ನಾಗಿ ಮಾಡಿ ಇವತ್ತು ತುಂಬ ಎತ್ತರದಕ್ಕೆ ರೊಟ್ಟಿ ಬಿಸ್ನೆಸ್ನಲ್ಲಿ ಬೆಳೆದಿರೋರು ತುಂಬ ಜನ ಇದ್ದಾರೆ. ನಾವು ಅಂಥವ್ರನ್ನ ನೋಡಿನೇ ಕಲ್ತಿರೋದು. ಈ ಒಂದು ನಾವೇನು ಹುಟ್ಟತ್ತಲೇ ಈ ಒಂದು ಬಿಸ್ನೆಸ್ನ ಕಲ್ತ್ಕೊಂಡು ಬಂದಿರೋದಲ್ಲ, ನಾವು ನೋಡಿ ಮಾಡಿನೇ ಕಲ್ತಿರೋದು. ಇನ್ನು ನಮ್ಮ ರೊಟ್ಟಿಯ ಥಿಕ್ನೆಸ್ಸನ್ನು ನೀವು ನೋಡ್ಬೋದು, ಅದರ ಕ್ವಾಲಿಟಿ ನೋಡ್ಬೋದು, ನೀವು ಅದರ ಶೇಪ್ ನೋಡ್ಬೋದು, ಹಾಗೆ ಅದು ಎಷ್ಟು ಸೈಜಲ್ಲಿ ಇದೆ ಅಂತ ನೀವು ನೋಡ್ಬೋದು. ಯಾವುದೇ ಒಂದು ರೊಟ್ಟಿ ಕೆಟ್ಟಿದ್ರೆ ಅಥವಾ ತುಂಡಾಗಿದ್ರೆ ಸುಟ್ಟಿದ್ರೆ ಖಂಡಿತವಾಗ್ಲೂ ನಾವು ಅದನ್ನು ಪ್ಯಾಕ್ ಮಾಡೋದಿಲ್ಲ, ಅದನ್ನು ಸಪ್ರೇಟಾಗಿ ಎತ್ತಿಡ್ತೀವಿ. ಇವತ್ತು ರೊಟ್ಟಿ ಮಾಡ್ತಾ ಇರುವಾಗ ಎಷ್ಟೋ ಒಂದು ರೊಟ್ಟಿಗಳು ಕೆಡ್ತವೆ, ತುಂಡಾಗ್ತವೆ, ಏನೋ ಆಗ್ತವೆ, ಅದನ್ನು ನಾವು ಸಪ್ರೇಟಾಗಿ ಸೈಡಲ್ಲಿ ಎತ್ತಿಟ್ಟಿರ್ತೀವಿ, ನಮ್ಮ ಊಟಕ್ಕೆ ಆಗುತ್ತೆ ಅಂತ ಹೇಳಿ. ಅದನ್ನು ನಾವು ಯಾವ ಕಾರಣಕ್ಕೂ ಸೇಲ್ ಮಾಡೋದಿಲ್ಲ. ಇನ್ನು ಇವತ್ತು ನೀವು ನೋಡ್ಬೋದು ನಾವು ಎಷ್ಟು ರೊಟ್ಟಿನ ಮಾಡ್ತಾ ಇದ್ದೀವಿ, ಟೈಮ್ ಎಷ್ಟಾಗಿದೆ, ಹಾಗೆ ಕೆಳಗಡೆ ನೀವು ರೊಟ್ಟಿ ಎಷ್ಟು ಹಿಟ್ಟು ವೇಸ್ಟ್ ಆಗಿದೆ ಅಥವಾ ಎಷ್ಟು ಉಳಿದಿದೆ ಇವತ್ತು ಎಲ್ಲವನ್ನು ನಾನು ತೋರಿಸಿದ್ದೀನಿ. ಹಾಗೆ ರೊಟ್ಟಿ ಮಾಡುವಂಥ ಪ್ರೊಸೆಸ್ ಕೂಡ ನಿಮಗೆ ಲೈವ್ ಆಗಿ ತೋರಿಸಿದ್ದೀನಿ. ಇನ್ನೊಂದು ವಿಚಾರವನ್ನು ಹೇಳಬೇಕು ನಾನು ಇವತ್ತಿನ ಈ ವಿಡಿಯೋದಲ್ಲಿ. ನಮ್ಮ ಮನೆ ಹತ್ರನೇ ಒಬ್ಬರದು ಮನೆ ಓಪನಿಂಗ್ ಇತ್ತು. ಅವರು ನಮಗೆ ರೊಟ್ಟಿ ಮಾಡೋದಕ್ಕೆ ಹೇಳಿದರು, ಬಟ್ ನಮ್ಮ ತುಂಬ ಆರ್ಡರ್ ಇರೋದ್ರಿಂದ ನಾವು ಅವ್ರು ರೊಟ್ಟಿನ ಮಾಡೋದಕ್ಕೆ ಆಗಿರಲಿಲ್ಲ, ಒಪ್ಕೊಂಡಿರಲಿಲ್ಲ. ಹಾಗಾಗಿ ಅವರು ಬೇರೆ ಕಡೆ ರೊಟ್ಟಿನ ಮಾಡೋದಕ್ಕೆ ಕೊಟ್ಟಿದ್ದಾರೆ, ಅದು ಕೂಡ ಮಷೀನ್ ರೊಟ್ಟಿನೇ. ಸೊ ನೀವು ಇಲ್ಲಿ ನೋಡ್ಬೋದು ಅವ್ರದ್ದು ರೊಟ್ಟಿ ಉಳಿದಿದೆ, ಅದನ್ನು ನೀವು ಸೇಲ್ ಮಾಡಿ ಅಂತೇಳಿ ನಮಗೆ ಕೊಟ್ಟಿದ್ದಾರೆ. ಪರಿಚಯ ಇರೋದ್ರಿಂದ ನಾವು ತೊಗೊಂಡಿದ್ದೀವಿ, ಯಾಕಂದರೆ ನಾವು ಸೇಲ್ ಮಾಡಿಲ್ಲ, ಅದನ್ನ ಯಾರು ತೊಗೊಳ್ಳೋದು ಇಲ್ಲ. ಯಾಕಂದರೆ ನಮ್ಮ ರೊಟ್ಟಿಗೂ ಅವ್ರ ರೊಟ್ಟಿಗೆ ಎಷ್ಟು ವ್ಯತ್ಯಾಸ ಇದೆ ಅಂತ ನೀವು ನೋಡ್ಬೋದು. ಆ ರೊಟ್ಟಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅವ್ರು ಎಷ್ಟು ಚೆನ್ನಾಗಿ ಬೇಯಿಸಿದ್ದಾರೆ, ಅದರಲ್ಲಿ ಏನೇನು ಹಾಕಿದ್ದಾರೆ ಮತ್ತು ಸೈಜ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ಎಷ್ಟೆಲ್ಲ ರೊಟ್ಟಿನ ಸುಟ್ಟಿದ್ದಾರೆ, ಎಷ್ಟೆಲ್ಲ ಮುರಿದಿದ್ದಾರೆ. ನಮ್ಮ ರೊಟ್ಟಿ ಜೊತೆಗೆ ಆ ರೊಟ್ಟಿಯನ್ನು ಕೊಟ್ಟರೆ ಖಂಡಿತವಾಗ್ಲೂ ಅದನ್ನ ಯಾರು ತೊಗೊಳ್ಳೋದಿಲ್ಲ. ಹಾಗೆ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ ನಿಮಗೆ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸೊ ಈ ರೀತಿಯ ರೊಟ್ಟಿಯನ್ನು ತಿಂದವರು ಖಂಡಿತವಾಗ್ಲೂ ಮಷೀನ್ ರೊಟ್ಟಿ ಚೆನ್ನಾಗಿರಲ್ಲ, ಟೇಸ್ಟ್ ಇರಲ್ಲ ಅಂತ ಹೇಳ್ತಾರೆ. ಆದರೆ ಈ ಥರನೂ ಮಾಡ್ಬೋದು, ಟೇಸ್ಟಿಯಾಗಿ, ಚೆನ್ನಾಗಿ, ಕ್ವಾಲಿಟಿಯಾಗಿ, ನೀಟಾಗಿ, ಪ್ರಾಮಾಣಿಕತೆಯಿಂದ ಮಾಡಿದ್ರೆ ನಿಜವಾಗ್ಲೂ ರೊಟ್ಟಿ ಸೇಲ್ ಆಗುತ್ತೆ. ಸೊ ಅದಕ್ಕೆ ನಾವೇ ಉದಾಹರಣೆ. ಹಾಗೆ ತುಂಬ ಜನ ಕೇಳ್ತಾ ಇದ್ರಿ ಅಲ್ವಾ ನಮ್ಮ ರೊಟ್ಟಿ ಸೇಲ್ ಆಗ್ತಾ ಇಲ್ಲ ಅಂತ. ಸೊ ಇದೇ ಡಿಫ್ರೆನ್ಸನ್ನು ನೀವು ನೋಡ್ಕೋಬೋದು, ಎಷ್ಟು ವ್ಯತ್ಯಾಸ ಇದೆ ರೊಟ್ಟಿಗೆ ಅಂತ. ಅಫ್ಕೋರ್ಸ್ ಸೈಜಲ್ಲಿ ವ್ಯತ್ಯಾಸ ಇರುತ್ತೆ, ಯಾಕಂದರೆ ಸೈಜ್ ಅಡ್ಜಸ್ಟಬಲ್ ಆಗಿರುತ್ತೆ. ನಾವು ಎಷ್ಟು ಸೈಜ್ ಬೇಕು ಅಂತ ಹೇಳಿ ಮೊದಲೇ ಫಿಕ್ಸ್ ಮಾಡ್ಕೊಂಡಿರ್ತೀವಿ, ಆ ಮಷೀನ್ಗೆ ತಕ್ಕಂತೆ ಸೈಜ್ ಕೂಡ ಜಾಸ್ತಿ ಅಥವಾ ಕಡಿಮೆ ಮಾಡ್ಕೋಬೋದು. ಬಟ್ ರೊಟ್ಟಿ ಡಿಫ್ರೆನ್ಸ್ ಕೂಡ ನೀವು ನೋಡ್ಬೋದು, ಯಾವುದೇ ಶೇಪ್ ಇರಲ್ಲ, ತುಂಡಾಗಿರುತ್ತೆ, ಸುಟ್ಟೋಗಿರುತ್ತೆ, ಬೆಂದಿರಲ್ಲ. ಸೊ ಎಷ್ಟು ಡಿಫ್ರೆನ್ಸ್ ಇದಾವೆ ಈ ಒಂದು ನಮ್ಮ ಮತ್ತು ಅವರ ರೊಟ್ಟಿಯಲ್ಲಿ. ನಾವು ಇದನ್ನ ಸೇಲೇ ಮಾಡಿಲ್ಲ, ಹಾಗೆ ಇಟ್ಟಿದ್ದೀವಿ, ವಾಪಸ್ ಕೊಡಬೇಕು ಅಂತ ಹಾಗೆ ಎತ್ತಿಟ್ಟಿದ್ದೀವಿ, ನೀವು ನೋಡ್ಬೋದು. ಇನ್ನು ಬೆಂಗಳೂರಿಂದ ಇದು 2ನೇ ಸರಿ ನಮಗೆ ಆರ್ಡರ್ ಬರ್ತಾ ಇರೋದು. ಮೊದಲು 100 ರೊಟ್ಟಿನ ತರಿಸ್ಕೊಂಡು ಟೇಸ್ಟ್ ಎಲ್ಲ ನೋಡಿ ಚೆನ್ನಾಗಿದೆ ಅಂದಮೇಲೆ ಈಗ ಮತ್ತೆ 250 ರೊಟ್ಟಿಯನ್ನು ಆರ್ಡರ್ ಮಾಡಿದ್ದಾರೆ. ಟೇಸ್ಟ್ ಚೆನ್ನಾಗಿಲ್ಲ ಅಂದರೆ ಅವ್ರು ಮತ್ತೆ ಯಾಕೆ ಆರ್ಡರ್ ಮಾಡ್ತಿದ್ರು ಅಲ್ವಾ. ಹಾಗೆ ಅವ್ರು ಹೇಳ್ತಾರೆ ನಾವು ತುಂಬ ಕಡೆಯಿಂದ ರೊಟ್ಟಿ ತರಿಸಿದ್ದೀವಿ, ಆದರೆ ಈ ಥರ ಪ್ಯಾಕಿಂಗ್ ಆಗಿರ್ಬೋದು, ಈ ಥರ ಕ್ವಾಲಿಟಿ ಟೇಸ್ಟ್ ನಮಗೆ ನಿಜವಾಗ್ಲೂ ಎಲ್ಲೂ ಸಿಕ್ಕಿಲ್ಲ, ನಮಗೆ ಇದೇ ಥರ ಬೇಕು, ಇದರ ಮಾಡಿಕೊಡಿ ಅಂತ ಹೇಳಿ ಮತ್ತೆ ಆರ್ಡರ್ ಕೊಟ್ಟು ಮಾಡಿಸಿದ್ದಾರೆ. ಸೊ ಇದು ನಮ್ಮ ರೊಟ್ಟಿಯ ಕತೆ ಅಂತ ಹೇಳ್ಬೋದು. ಯಾರೆಲ್ಲ ನೆಗೆಟಿವ್ ಆಗಿ ಅಥವಾ ನಿಮ್ದು ಏನೇ ಅಭಿಪ್ರಾಯ ಇದ್ರು ಇದೊಂದು ವಿಡಿಯೋ ಮೂಲಕ ತಿಳಿಸಿದ್ದೀನಿ. ಹಾಗೆ ತುಂಬ ಜನ ರೊಟ್ಟಿ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಮತ್ತೊಮ್ಮೆ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಈ ಥರ ಕ್ವಾಲಿಟಿ ಮತ್ತು ಕ್ವಾಂಟಿಟಿನ ಮೇಂಟೈನ್ ಮಾಡಿ ಇನ್ನೂ ಚೆನ್ನಾಗಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಅಶ್ವಿನಿ ಸುನಿಲ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ಸಂಪೂರ್ಣವಾಗಿ ರೊಟ್ಟಿನ ಯಾವ ಥರ ಮಾಡೋದು ಅಂತ ಹೇಳಿದ್ದೀನಿ, ನೀವು ನೋಡ್ಬೋದು. ಇನ್ನೂ ತುಂಬ ಜನರಿಗೆ ಏನಂದರೆ ಹೌದು ಕೆಲಸ ಮಾಡ್ತಾ ಇದ್ದಾರೆ, ವಿಡಿಯೋ ಮಾಡೋ ಅವಶ್ಯಕತೆ ಏನಿದೆ ಅಂತ. ಆ್ಯಕ್ಚುಲಿ ಬಿಸ್ನೆಸ್ಸನ್ನು ನಾವು 4 ಜನರಿಗೆ ಹೇಳಬೇಕು, ತೋರಿಸಲೇಬೇಕು. ನಾವು ಯಾರಿಗೂ ಗೊತ್ತಿಲ್ಲದೆ ನಾವು ಮನೇಲಿ ಕೂತ್ಕೊಂಡು ಮಾಡ್ತಾ ಇದ್ದರೆ ನಮ್ಮ ಬಿಸ್ನೆಸ್ ಹೇಗೆ ಮುಂದುವರಿಯುತ್ತೆ ಅಲ್ವಾ. ಗೊತ್ತು ನಮಗೇನು ನಾವು ದೊಡ್ಡ ಕೆಲಸ ಮಾಡ್ತಾ ಇಲ್ಲ ಅಂತ, ಆದರೆ 4 ಜನರಿಗೆ ಗೊತ್ತಾದರೆ ತಾನೇ ಬಿಸ್ನೆಸ್ ಸೇಲ್ ಆಗೋದು, ಅದೊಂದು ಕಾರಣ. ಹಾಗೆ ಇದೊಂದು ಫ್ಯಾಷನ್ ಕೂಡ, ನಮಗೆ ಇಷ್ಟ ವಿಡಿಯೋಗಳನ್ನು ಮಾಡೋದಕ್ಕೆ ನಾವು ಮಾಡ್ತೀವಿ. ಸೊ ನಿಮಗೂ ಇಷ್ಟ ಇದ್ದರೆ ನೀವು ಮಾಡ್ಬೋದು. ಎಲ್ರಿಗೂ ಮತ್ತೊಮ್ಮೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.